ಒಂಟಿತನ ನಿನ್ನ ಶಾಪ ಅಲ್ಲವೇ ಅಲ್ಲ, ಅದು ನಿನ್ನ ತಪಸ್ಸು ಇದ್ದಂತೆ. ಅದರಿಂದಲೇ ನಿನ್ನ ಶಕ್ತಿ ಹುಟ್ಟುತ್ತದೆ. ನಿನ್ನ ಸಮಯವೂ ಕೂಡ, ನಿನ್ನ ಕೆಟ್ಟ ಸಮಯವೂ ಕೂಡ ದೂರವಾಗುತ್ತದೆ. ಜೀವನಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಪ್ರಮುಖವಾಗಿರುವಂತಹ ಅಂಶವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾನೆ. ಇವುಗಳು ನಿಮ್ಮ ಜೀವನದ ನಿರ್ವಹಣೆಗೆ ತುಂಬ ಮುಖ್ಯವಾಗಿ ಬೇಕಾದಂತಹ ಮಾರ್ಗಗಳು ಆಗಿದ್ದಾವೆ. ಹಾಗಾಗಿ ಈ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಸಂಪೂರ್ಣವಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಧನ್ಯರಾಗಿ. ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಬನ್ನಿ, ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಒಂದಿಷ್ಟು ಅಂಶವನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಜೀವನದಲ್ಲಿ ನಮಗಾಗಿ ಯಾರೂ ಕೂಡ ಇರುವುದಿಲ್ಲ ಎನ್ನುವುದು ನಾವು ಬಿದ್ದಾಗ ಮಾತ್ರ ನಮಗೆ ಅರ್ಥವಾಗುವುದು. ದೊಡ್ಡ ಸತ್ಯ ಏನೆಂದರೆ, ಈ ಜಗತ್ತಿನಲ್ಲಿ ನಮ್ಮ ಕಣ್ಣೀರನ್ನು ನಾವೇ ಒರೆಸಿಕೊಳ್ಳಬೇಕು. ಜೀವನದಲ್ಲಿ ಯಾರೂ ಕೂಡ ನಮ್ಮ ಎದುರಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನಾವು ಪ್ರಾಮಾಣಿಕವಾಗಿ ಬದುಕುವುದನ್ನು ಕಲಿಯುತ್ತೇವೆಯೋ ಆಗ ನಾವು ಯಾರಿಗೆ ಅತಿಯಾಗಿ ಬೆಲೆಯನ್ನು ಕೊಡುತ್ತೇವೆಯೋ ಅವರ ಕಣ್ಣಿಗೆ ನಾವು ಯಾವತ್ತೂ ಕೂಡ ಬೆಲೆ ಇಲ್ಲದವರಾಗಿಯೇ ಕಾಣುತ್ತೇವೆ. ಅತಿಯಾದ ಪ್ರೀತಿ ಯಾವತ್ತೂ ಕೂಡ ನಮಗೆ ನೋವನ್ನೇ ಉಡುಗೊರೆಯಾಗಿ ನೀಡುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರಿಗೆ ಪ್ರೀತಿಯನ್ನು ತೋರಿಸಬೇಕು, ಯಾರಿಗೆ ಕರುಣೆಯನ್ನು ತೋರಿಸಬೇಕು, ಯಾರಿಗೆ ಯಾವುದನ್ನು ಕೂಡ ತೋರಿಸಬಾರದು ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ನೀವು 100 ಬಾರಿ ಸಹಾಯವನ್ನು ಮಾಡಿ ಯಾರನ್ನೂ ಕೂಡ ಯಾರೂ ನೆನಪಿಸಿಕೊಳ್ಳುವುದಿಲ್ಲ. ಆದರೆ 1 ಬಾರಿ ಆಗುವುದಿಲ್ಲ ಎಂದು ಹೇಳಿ ನೋಡಿ, ಅದನ್ನೇ ನಮ್ಮ ಜೀವನ ಪೂರ್ತಿ ನೆನಪಿನಲ್ಲಿ ಇಟ್ಟುಕೊಂಡು ಜೀವನ ಪರ್ಯಂತ ಹೀಯಾಳಿಸುವಂಥವರ ಸಂಖ್ಯೆಯೇ ಹೆಚ್ಚಾಗಿ ಇದೆ. ಜೀವನದಲ್ಲಿ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಮನುಷ್ಯರು ಬರುವಾಗಲೂ ಕೂಡ ಅತಿ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಾರೆ. ಆದರೆ ಅವರು ಕೊಟ್ಟು ನೋವನ್ನು ಮರೆಯಲು ನಮಗೆ ಒಂದು ಜನ್ಮ ಎನ್ನುವುದು ಸಾಕಾಗುವುದೇ ಇಲ್ಲ. ಮುರಿದು ಹೋದ ಕನ್ನಡಿ ಮತ್ತು ಮುರಿದು ಹೋದ ಮನಸ್ಸು ಇವೆರಡನ್ನೂ ಕೂಡ ಎಷ್ಟೇ ಜೋಡಿಸಿದರೂ ಕೂಡ ಮೊದಲಿನ ರೀತಿಯಾಗಿ ಸುಂದರವಾಗಿ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಮನುಷ್ಯ ಇರುವಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಕಲಿಯಬೇಕು. ಹೊರಟು ಹೋಗುವಾಗ ಯಾರೂ ಕೂಡ ಏನನ್ನೂ ತೆಗೆದುಕೊಂಡು ಹೋಗುವುದೇ ಇಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿಯಬೇಕು. ಮುಖದ ಮೇಲೆ ನಗು ಇದೆ ಅಂದ ಮಾತ್ರಕ್ಕೆ ಬದುಕು ಸುಖಕರವಾಗಿ ಇದೆ ಎಂದು ಅರ್ಥವಲ್ಲ. ಕೆಲವರು ನಮ್ಮ ನೋವನ್ನು ಜಗತ್ತಿಗೆ ತೋರಿಸಲು ಇಷ್ಟಪಡುವುದಿಲ್ಲ, ಗಟ್ಟಿಯಾಗಿ ಇರುತ್ತಾರೆ. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಹಾಗೆಯೇ ಬದುಕುವುದನ್ನು ಕಲಿಯಬೇಕು. ಇಂದು ನೋವು ಇರಬಹುದು, ಆದರೆ ಆ ನೋವು ನಾಳೆಯೂ ಕೂಡ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ಇಂದು ಕತ್ತಲೆ ಆವರಿಸಿರಬಹುದು, ಆದರೆ ನಾಳೆ ಬೆಳಕು ಎನ್ನುವುದು ಬಂದೇ ಬರುತ್ತದೆ. ಗಾಯ ಮಾಡಿದವರು ಮರೆತು ಹೋಗಿರುತ್ತಾರೆ, ಆದರೆ ಗಾಯ ಅನುಭವಿಸಿರುವವರಿಗೆ ಮಾತ್ರ ಪ್ರತಿ ಕ್ಷಣವೂ ಕೂಡ ಆ ನೆನಪು ಮರಳುತ್ತಲೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಂಬಿಕೆ ಅನ್ನುವುದು ಬಿಳಿ ಹಾಳೆಯಂತೆ. ಒಮ್ಮೆ ಅದು ಮಡಚಿದರೆ ಅಥವಾ ಹರಿದರೆ ಎಷ್ಟೇ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಹಾಳೆಯನ್ನು ಮೊದಲಿನ ರೀತಿಯಲ್ಲಿ ಮಾಡುವುದಕ್ಕೆ ಅಸಾಧ್ಯ. 1000 ಜನರ ನಡುವೆ ಇದ್ದರೂ ಕೂಡ ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅನಿಸಿದಾಗ ಕಾಡುವ ಆ ಒಂಟಿತನ ಇದೆಯಲ್ಲ, ಅದು ಜೀವಂತವಾಗಿ ಇರುವಾಗಲೇ ನರಕ ದರ್ಶನವನ್ನು ಮಾಡಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಬೇಡವೇ ಬೇಡ. ಬದುಕು ಎನ್ನುವುದೇ ಹಾಗೆ. ಇಲ್ಲಿ ನಾವು ನಮಗೆ ಸಂಬಂಧ ಇಲ್ಲದವರೊಂದಿಗೆ ಸಂಬಂಧವನ್ನು ಬೆಳೆಸುವುದಕ್ಕೆ ಹೋಗುತ್ತೇವೆ, ಅತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಳ್ಳುತ್ತೇವೆ, ಜೀವನದಲ್ಲಿ ನೋವನ್ನು ಅನುಭವಿಸುತ್ತೇವೆ. ಬದುಕಿನಲ್ಲಿ ಒಬ್ಬಂಟಿಯಾಗಿ ಬಂದಿದ್ದೇವೆ, ಒಬ್ಬಂಟಿಯಾಗಿಯೇ ಹೋಗಬೇಕು. ನಡುವೆ ಬರುವಂತಹ ಸಂಬಂಧಗಳೆಲ್ಲವೂ ಕೂಡ ಬದುಕಿನ ಪಾಠಗಳೇ ಹೊರತು ಖಾಯಂ ಅಲ್ಲ ಎನ್ನುವುದನ್ನು ಯಾರೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಎಲ್ಲರ ಮುಂದೆ ನಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದುಃಖಿಯಾಗಿ ಇರುವುದಿಲ್ಲ. ಆ ನಗುವಿನ ಹಿಂದೆ 10 ನೋವುಗಳು ಕೂಡ ಇರುತ್ತವೆ. ಸಾವಿಗಿಂತ ದೊಡ್ಡ ನೋವು ಯಾವುದು ಗೊತ್ತಾ? ನಾವು ಜೀವನಕ್ಕಿಂತ ಹೆಚ್ಚಾಗಿ ನಂಬಿದವರು ನಮ್ಮನ್ನು ಬೇಡವೆಂದು ದೂರ ತಳ್ಳಿದಾಗ ಆಗುವಂತಹ ನೋವು. ಇಷ್ಟಪಟ್ಟವರು ನಮ್ಮ ಜೊತೆಗೆ ಇರಬೇಕು ಅನ್ನುವುದು ನಮ್ಮ ಆಸೆ.
ಆದರೆ ಅವರು ಸುಖವಾಗಿ ಇರಬೇಕು ಎನ್ನುವುದು ನಮ್ಮ ಪ್ರೀತಿ. ಅವರು ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ, ಅವರು ಎಲ್ಲಿದ್ದರೂ ಕೂಡ ನಗುತ್ತಾ ಇರಲಿ ಎನ್ನುವುದೇ ನಿಜವಾದ ಪ್ರೀತಿ. ಹಳೆಯ ನೆನಪುಗಳ ಮೇಲೆ ಕಣ್ಣೀರು ಸುರಿಸುವುದನ್ನು ನಿಲ್ಲಿಸಿ. ಹರಿದು ಹೋದ ಪುಟಗಳನ್ನು ಮತ್ತೆ ಅಂಟಿಸಲು ಸಾಧ್ಯವಿಲ್ಲ. ಆದರೆ ಹೊಸ ಪುಟದಲ್ಲಿ ಅದ್ಭುತವಾಗಿರುವಂತಹ ಕಥೆಗಳನ್ನು ಬರೆಯುವಂತಹ ಶಕ್ತಿ ನಮ್ಮ ಕೈಯಲ್ಲಿ ಇದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಬೇಡಿ. ಬೀಳುವ ಪ್ರತಿ ಬಾರಿಯೂ ಕೂಡ ಎದ್ದು ನಿಲ್ಲುವ ಛಲ ನಿಮ್ಮಲ್ಲಿ ಇದ್ದರೆ ಈ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ಸೋಲಿಸುವುದಕ್ಕೆ ಅಸಾಧ್ಯ. ಮುಗುಳ್ನಗು ನಿಮ್ಮ ಮುಖದ ಮೇಲಿರಲಿ, ಆತ್ಮವಿಶ್ವಾಸ ನಿಮ್ಮ ಜೊತೆಗೆ ಶಾಶ್ವತವಾಗಿ ಇರಲಿ. ಅಂದಾಗ ಮಾತ್ರ ನೀವು ಬದುಕಿನಲ್ಲಿ ಏನಾದರೂ ಮಾಡಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಜೀವನವೊಂದು ಪುಸ್ತಕ ಇದ್ದಂತೆ. ಕೆಲವು ಪುಟಗಳನ್ನು ಓದಬೇಕು, ಕೆಲವು ಪುಟಗಳನ್ನು ಮರೆಯಬೇಕು, ಇನ್ನು ಕೆಲವು ಪುಟಗಳನ್ನು ಹರಿದು ಹಾಕಬೇಕು. ಆಗಲೇ ಮುಂದಿನ ಅಧ್ಯಾಯ ಎನ್ನುವುದು ಶುರುವಾಗುವುದು. ಕೆಲವೊಮ್ಮೆ ಅನಿಸುತ್ತದೆ, ಕೆಲವು ವ್ಯಕ್ತಿಗಳ ಪರಿಚಯವೇ ಆಗದೇ ಇದ್ದಿದ್ದರೆ ಚೆನ್ನಾಗಿ ಇರುತ್ತಿತ್ತು ಎಂದು. ಅಂದು ಸಿಕ್ಕ ಆ ಕ್ಷಣದ ನಗು ಇಂದು ಜೀವನ ಪರ್ಯಂತ ಅಳುವಂತೆ ಮಾಡುತ್ತದೆ. ಯಾರನ್ನೂ ಕೂಡ ಅತಿಯಾಗಿ ಅವಲಂಬನೆಯಾಗಲಿ, ಯಾರ ಮೇಲೆಯೂ ಕೂಡ ಅತಿಯಾಗಿ ಕಾಳಜಿಯನ್ನು ವಹಿಸುವುದಾಗಲಿ ಅಥವಾ ಬೇರೆಯವರ ಮೇಲೆ ಅವಲಂಬನೆಯಾಗಿ ಜೀವನವನ್ನು ನಿರ್ವಹಿಸುವುದನ್ನು ಮಾಡಲೇಬೇಡಿ. ಏಕೆಂದರೆ ಪ್ರಸ್ತುತವಾಗಿರುವಂತಹ ಈ ಒಂದು ಸಮಾಜದಲ್ಲಿ ಯಾರು ಯಾವಾಗ ಹೇಗೆ ಬದಲಾವಣೆ ಆಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಯೋಚನೆಗಳನ್ನು ಮಾಡುವವರ ಮಧ್ಯೆ ನಾವು ಬದುಕುತ್ತಿದ್ದೇವೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಬೇಡಿ. ಬದುಕು ಅನ್ನುವುದು ಸಣ್ಣದ್ದಾಗಿ ಇರಲಿ ಅಥವಾ ದೊಡ್ಡದ್ದಾಗಿಯೇ ಇರಲಿ, ಆದರೆ ಅದು ಗೌರವದಿಂದ ಕೂಡಿರಲಿ. ನೋವಿಲ್ಲದಿದ್ದರೂ ಕೂಡ ನಮ್ಮ ಬಗ್ಗೆ 4 ಜನ ಒಳ್ಳೆಯ ಮಾತುಗಳನ್ನು ಆಡಲಿ. ಅದೇ ನೈಜವಾಗಿರುವಂತಹ ಯಶಸ್ಸು. ಸಂಕಷ್ಟಗಳು ಬಂದಾಗ ಕುಗ್ಗುವುದಕ್ಕೆ ಹೋಗಬೇಡಿ. ಸಂಕಷ್ಟ ಎನ್ನುವುದು ಈ ಭೂಮಿಯ ಮೇಲೆ ಇರುವಂತಹ ಪ್ರತಿ ಪ್ರಾಣಿ, ಪಕ್ಷಿ, ಜೀವರಾಶಿಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಾಗಿರುವಂತಹ ಸಂಕಷ್ಟಗಳು, ಸಮಸ್ಯೆಗಳು, ನೋವುಗಳು ಎನ್ನುವುದು ಇದ್ದಿದ್ದೇ. ಆದರೆ ಬರುವಂತಹ ಎಲ್ಲ ಸಂಕಷ್ಟಗಳನ್ನು ಕೂಡ ಮೆಟ್ಟಿ ನಡೆಯಬಲ್ಲೆ ಎನ್ನುವ ಆತ್ಮವಿಶ್ವಾಸ ಎನ್ನುವುದು ನಿಮ್ಮಲ್ಲಿ ಗಟ್ಟಿಯಾಗಿ ಇದ್ದಾಗ ಎಂತಹ ಸಂಕಟಗಳು ಬಂದರೂ ಕೂಡ ನಿಮ್ಮನ್ನು ಏನು ಮಾಡುವುದಕ್ಕೆ ಅಸಾಧ್ಯ. ಸಮಯ ಕಳೆದಂತೆ ಗಾಯಗಳು ಮಾಯವಾಗಬಹುದು, ಆದರೆ ಆ ಗಾಯ ಮಾಡಿದ ವ್ಯಕ್ತಿ ನಮ್ಮ ಮುಂದೆ ಬಂದಾಗಲೆಲ್ಲ ಆ ನೋವು ಎನ್ನುವುದು ಮತ್ತೆ ಮತ್ತೆ ಜೀವನ ತುಂಬ ಕಾಡುತ್ತಲೇ ಇರುತ್ತದೆ. ಬದುಕಿನಲ್ಲಿ ಅತ್ಯಂತ ಕಠಿಣವಾಗಿರುವಂತಹ ಕೆಲಸವೇನೆಂದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯ ಜೊತೆಗೆ ಬದುಕುವುದು ಮತ್ತು ನಮ್ಮನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಯನ್ನು ದೂರ ಮಾಡುವುದು. ಮನಸ್ಸು ಎನ್ನುವುದು ಮುರಿದಾಗ ಶಬ್ದವಾಗಲ್ಲ ನಿಜ, ಆದರೆ ಆ ನೋವಿನ ಕಂಪನ ಇಡೀ ಜೀವನವನ್ನೇ ಅಲುಗಾಡಿಸಿ ಬಿಡುತ್ತದೆ. ಹರಿದು ಹೋದ ನಂಬಿಕೆಯನ್ನು ಮತ್ತೆ ಎಂದಿಗೂ ಕೂಡ ಅಂಟಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಯಾರ ನಂಬಿಕೆಯನ್ನು ಕೂಡ ಕಳೆದುಕೊಳ್ಳುವಂತಹ ಕೆಲಸವನ್ನು ಮಾಡಲೇಬೇಡಿ. ಸಂಕಟ ಬಂದಾಗ ಮಾತ್ರ ಎಲ್ಲರೂ ದೇವರ ಮುಂದೆ ಹೋಗಿ ಕೈ ಮುಗಿಯುತ್ತಾರೆ. ಹಾಗೆಯೇ ಅವಶ್ಯಕತೆ ಇದ್ದಾಗ ಮಾತ್ರ ಜನ ನಮ್ಮ ಕೈಗೆ ಬರುತ್ತಾರೆ. ಇದು ಭಕ್ತಿಯಲ್ಲ, ಅದು ಬರೀ ಸ್ವಾರ್ಥ ತುಂಬಿರುವಂತಹ ಪ್ರಪಂಚ. ಕೆಲವೊಮ್ಮೆ ಸಾಯುವುದಕ್ಕಿಂತ ಸತ್ತ ನೆನಪುಗಳೊಂದಿಗೆ ಬದುಕುವುದು ಹೆಚ್ಚು ನೋವನ್ನು ಕೊಡುತ್ತದೆ. ಏಕೆಂದರೆ ಸಾವು ಒಮ್ಮೆ ಬಂದರೆ ನೆನಪುಗಳು ದಿನ ಪೂರ್ತಿ ಬರುತ್ತದೆ. ಬೇರೆಯವರು ತುಳಿದ ಹಾದಿಯಲ್ಲಿ ನಡೆಯುವುದು ಸುಲಭ, ಆದರೆ ನಿಮ್ಮದೇ ಆದಂತಹ ಹೊಸ ಹಾದಿಯನ್ನು ನಿರ್ಮಿಸಿ ಅಲ್ಲಿ ಯಶಸ್ಸು ಕಾಣುವುದು ನಿಜವಾದ ಸಾಧನೆ. ಈ ಸಾಧನೆ ನಿಮ್ಮದಾಗಲಿ. ಭೂಮಿಗೆ ಬಿದ್ದಂತಹ ಬೀಜ ಮಣ್ಣಿನಲ್ಲಿ ಕರಗಿದ್ದರೂ ಕೂಡ ಅದು ನಾಳೆ 100 ಕಾಲುಗಳಾಗಿ ಉತ್ತಮ ಬೆಳೆಯಾಗಿ ನಳಿಸುತ್ತದೆ. ಇಂದಿನ ನಿಮ್ಮ ಮೌನವಾದ ಶ್ರಮ ನಾಳೆಯ ನಿಮ್ಮ ಭವಿಷ್ಯದ ದೊಡ್ಡ ಸುಗ್ಗಿಗೆ ಕಾರಣವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ, ಹಾಗೂ ಈ ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಬದುಕು ಕನ್ನಡಿ ಇದ್ದಂತೆ, ನೀವು ಅದರ ಮುಂದೆ ನಿಂತು ನಕ್ಕರೆ ಅದು ನಗುತ್ತದೆ, ನೀವು ಅತ್ತರೆ ಅದು ಕೂಡ ಅಳುತ್ತದೆ. ಜೀವನದಲ್ಲಿ
ಹೀಗೆ ಸ್ವೀಕರಿಸುತ್ತೀರಿ ಎನ್ನುವುದು ನಿಮ್ಮ ಕೈಯಲ್ಲಿ ಇದೆ ಎನ್ನುವುದನ್ನು ಮರೆಯಬೇಡಿ. ಸಂಕಟ ಬಂದರೂ ಕೂಡ ಪರವಾಗಿಲ್ಲ, ನಿಮ್ಮ ಜೀವನದಲ್ಲಿ ಸುಖದ ಸಂದರ್ಭ ಬಂದರೂ ಕೂಡ ಪರವಾಗಿಲ್ಲ, ಏನೇ ಬಂದರೂ ಕೂಡ ಎಲ್ಲವನ್ನ ನಗುಮುಖದಿಂದ ಸ್ವೀಕರಿಸುವಂತಹ ಜಾಣ್ಮೆ ನಿಮ್ಮಲ್ಲಿ ಇದ್ದಾಗ ಏನೇ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿಯನ್ನು ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಕೊಟ್ಟೇ ಕೊಡುತ್ತಾನೆ. ಇನ್ನೊಬ್ಬರ ಬದುಕಿಗೆ ಬೆಳಕಾಗಲು ಪ್ರಯತ್ನಿಸಿ, ಏಕೆಂದರೆ ದೀಪ ಹಚ್ಚುವವನ ಕೈಗೆ ಮೊದಲು ಬೆಳಕು ಬೀರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕೆಲವೊಮ್ಮೆ ಅನಿಸುತ್ತದೆ, ಆ ವ್ಯಕ್ತಿಯ ಪರಿಚಯವೇ ಆಗದಿದ್ದರೆ ನಾವು ಚೆನ್ನಾಗಿ ಇರುತ್ತಿದ್ದೇವೆಯೋ ಏನೋ ಎಂದು. ಅಂದು ಸಿಕ್ಕ ಆ ಒಂದು ಕ್ಷಣ ಸಂತೋಷ ಇಂದು ಜೀವನ ಪರ್ಯಂತ ನಮ್ಮನ್ನು ನೋವಿನ ಕಡೆಗೆ ನೂಕುತ್ತಿದೆಯೇನೋ ಎಂದು ಅನಿಸುವುದು ನಿಜ. ಸತ್ತವರು ಮರಳಿ ಬರುವುದಿಲ್ಲ ಎನ್ನುವುದು ಗೊತ್ತು, ಆದರೆ ಬದುಕಿರುವವರು ಸತ್ತವರಂತೆ ವರ್ತಿಸಿದಾಗ ಆಗುವ ನೋವು ಸತ್ತವರಿಗಿಂತಲೂ ಕೂಡ ಹೆಚ್ಚಾಗಿ ಎನ್ನುವುದನ್ನು ಮರೆಯಬೇಡಿ. ನಿನ್ನೆ ಸೋತಿದ್ದರೂ ಕೂಡ ಚಿಂತೆ ಬೇಡ, ಇಂದು ಪ್ರಯತ್ನಿಸುವ ಧೈರ್ಯ ಸಾಕು. ಪ್ರತಿ ಬೆಳಗ್ಗೆಯೂ ಕೂಡ ಹೊಸ ಅವಕಾಶ. ಜೀವನ ನನ್ನಿಂದ ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟಿದೆ. ಈ ನಿರೀಕ್ಷೆಗೆ ತಕ್ಕ ರೀತಿಯ ಜೀವನವನ್ನು ನಾನು ನಡೆಸಬೇಕು ಅನ್ನುವುದೇ ಆದರೆ ಇಂದು ಏನಾದರೂ ಒಂದು ಹೊಸದಾದ ಪ್ರಯತ್ನವನ್ನು ನಾನು ಮಾಡಲೇಬೇಕು ಎನ್ನುವ ಆತುರತೆ ಎನ್ನುವುದು ನಿನ್ನಲ್ಲಿ ಇದ್ದಾಗ ಮಾತ್ರ ನೀನು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಸೂರ್ಯೋದಯಕ್ಕೆ ತನ್ನದೇ ಆಗಿರುವಂತಹ ಸಮಯವಿದೆ, ಚಂದಿರನ ಬೆಳಕಿಗೆ ತನ್ನದೇ ಆಗಿರುವಂತಹ ಕಾಲವಿದೆ. ಯಾರೊಂದಿಗೂ ಕೂಡ ನಿಮ್ಮ ನೋವನ್ನು ಹೇಳಿಕೊಳ್ಳುವುದಕ್ಕೆ ಹೋಗಬೇಡಿ, ಯಾರೊಂದಿಗೂ ಕೂಡ ನೀವು ನಿಮ್ಮನ್ನು ಹೋಲಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಸಮಯವೂ ಕೂಡ ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ಮನಸ್ಸು ಮುರಿದಾಗ ಕನ್ನಡಿಯಂತೆ ಶಬ್ದವಾಗುವುದಿಲ್ಲ ನಿಜ, ಆದರೆ ಪ್ರತಿಬಿಂಬ ಮಾತ್ರ ಎಂದಿಗೂ ಕೂಡ ಮೊದಲಿನರಂತೆ ಸ್ಪಷ್ಟವಾಗಿ ಕಾಣುವುದಿಲ್ಲ. ಹರಿದು ಹೋದ ನಂಬಿಕೆಯನ್ನು ಮತ್ತೆ ಎಂದಿಗೂ ಕೂಡ ಅಂಟಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನಗುವ ಮುಖವಾಡದ ಹಿಂದೆ ಅದೆಷ್ಟು ಕಣ್ಣೀರು ಅಡಗಿರುತ್ತವೆ ಎಂದು ದೇವರಿಗಷ್ಟೇ ಗೊತ್ತು. ಅಲ್ಲಿ ಸಮಾಧಾನ ಮಾಡುವವರಿಗಿಂತ ಸಂಶಯ ಪಡುವವರೇ ಹೆಚ್ಚಾಗಿ ಇದ್ದಾರೆ. ಮನುಷ್ಯನಿಗೆ ಹೊಸವರ ಪರಿಚಯವಾದಾಗ ಹಳೆಯವರ ಮೇಲಿನ ಪ್ರೀತಿ ಮತ್ತು ಕಾಳಜಿ ತಾನಾಗಿಯೇ ಕಡಿಮೆಯಾಗುತ್ತದೆ. ಇದು ಕಹಿಯಾದ ಸತ್ಯ, ಇದನ್ನು ನಾವು ನಂಬಲೇಬೇಕು. ಕಷ್ಟಗಳು ನಿನ್ನ ಶಕ್ತಿಯನ್ನು ಪರೀಕ್ಷಿಸಲು ಬರುತ್ತವೆ. ಸಹನೆ ನಿನ್ನ ಅಸ್ತ್ರ, ನಂಬಿಕೆ ನಿನ್ನ ದಾರಿ. ಒಮ್ಮೆ ನೀನು ನಿನ್ನನ್ನು ನಂಬಿದರೆ ಲೋಕವೇ ನಿನ್ನನ್ನು ನಂಬುತ್ತದೆ ಎನ್ನುವುದನ್ನು ಮರೆಯಬೇಡಿ. ಮಾತು ಅರ್ಥವಾಗದೇ ಇದ್ದವರಿಗೆ ನಮ್ಮ ಮೌನವೇ ಹೇಗೆ ಅರ್ಥವಾಗಲು ಸಾಧ್ಯ? ಕೆಲವೊಮ್ಮೆ ದೂರ ಸರಿದು ಬಿಡುವುದೇ ಉತ್ತಮವಾಗಿರುವಂತಹ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ಕೆಲವೊಮ್ಮೆ ನೆನಪುಗಳು ತುಂಬ ಕ್ರೂರವಾಗಿ ಇರುತ್ತವೆ, ಏಕೆಂದರೆ ಅವು ಸಂತೋಷದ ದಿನಗಳನ್ನು ನೆನಪಿಸಿ ಇಂದಿನ ಒಂಟಿತನವನ್ನು ಹೆಚ್ಚು ನೋಯಿಸಿಬಿಡುತ್ತದೆ. ಎಂದಿಗೂ ಕೂಡ ಒಂಟಿಯಾಗಿ ಇರುವುದು ನಿಮಗೆ ಒಳ್ಳೆಯದೇ ಎಂದು ನೀವು ಪರಿಭಾವಿಸಬೇಕು. ಜೀವನದಲ್ಲಿ ಒಂಟಿಯಾಗಿ ಇದ್ದಾಗ ಮಾತ್ರ ನೀನು ನಿನ್ನ ತನ ಏನು, ನಿನ್ನ ಶಕ್ತಿ ಏನು ಎನ್ನುವುದು ನಿನ್ನ ಗಮನಕ್ಕೆ ಬರುವುದಕ್ಕೆ ಸಾಧ್ಯವಾದೀತು. ಕೆಲವೊಮ್ಮೆ ಮನಸ್ಸು ಎಷ್ಟು ಜೋರಾಗಿ ಕಿರುಚುತ್ತದೆಯೋ ಚೀರುತ್ತದೆಯೋ ಎಂದರೆ ಆ ಶಬ್ದ ನಮಗೆ ಅಸಹನಿ ಎನಿಸುತ್ತದೆ, ಆದರೆ ಹೊರಗಿನ ಜಗತ್ತಿಗೆ ನಮ್ಮ ಮೌನ ಮಾತ್ರ ಕಾಣಿಸುತ್ತದೆ. ದೇಹಕ್ಕಾಗಿ ಗಾಯಕ್ಕೆ ಮದ್ದು ಹಚ್ಚುವುದು, ಆದರೆ ಮನಸ್ಸಿಗಾದ ಗಾಯಕ್ಕೆ ನಾವು ಸುರಿಸುವಂತಹ ಕಣ್ಣೀರೇ ಮುಗಿದು ಹೋಗಬೇಕು. ಆ ಕಣ್ಣೀರು ಹರಿಯದೇ ಇದ್ದಾಗ ಮನಸ್ಸು ಉಸಿರುಗಟ್ಟಿ ಸಾಯುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಎಲ್ಲವನ್ನೂ ಕೂಡ ಕಲಿಯುತ್ತಿದ್ದೇವೆ ಎಂದು ಬೀಗಬೇಡಿ. ವಿಧಿ ಒಂದೇ ಏಟಿಗೆ ಅಹಂಕಾರವನ್ನು ಮುರಿದು ನಾವು ಏನೂ ಕೂಡ ಕಲಿತಿಲ್ಲ ಎನ್ನುವುದನ್ನು ತೋರಿಸಿಬಿಡುತ್ತದೆ. ಬದುಕಿನ ಹಾದಿಯಲ್ಲಿ ನೂರಾರು ಜನ ಸಿಗುತ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ನಮ್ಮ ನೆರಳು ಕೂಡ ನಮ್ಮ ಜೊತೆಗೆ ಇರುವುದಿಲ್ಲ. ಈ ಜಗತ್ತಿನಲ್ಲಿ ನಮಗೆ ನಾವೇ ಅಂತಿಮ ಎನ್ನುವುದನ್ನು ಮರೆಯಲೇಬೇಡಿ. ಒಬ್ಬಂಟಿಯಾಗಿ ಬದುಕುವುದು ಕಷ್ಟವಲ್ಲ, ಆದರೆ ಯಾರೊಂದಿಗೂ ಕೂಡ ನಾವು ನಡೆದು ಅವರು ಅರ್ಧ ದಾರಿಯಲ್ಲಿ ಕೈ ಬಿಟ್ಟಾಗ ಒಬ್ಬಂಟಿಯಾಗಿ ಬದುಕುವುದು ಇದೆಯಲ್ಲ, ಅದು ನರಕದ ರೀತಿಯಲ್ಲಿ ನಮಗೆ ಭಾಸವಾಗುವುದು. ಯಾರಿಗೆ ನಿಮ್ಮ ಬೆಲೆ ತಿಳಿಯುವುದಿಲ್ಲವೋ ಅಲ್ಲಿಂದ ಮೌನವಾಗಿ ಹೊರಬರುವುದು ಒಳ್ಳೆಯದು, ಏಕೆಂದರೆ ಅಲ್ಲಿ ನೀವು ಎಷ್ಟೇ ಗೊಬ್ಬೆ ಹೊಡೆದುಕೊಂಡರೂ ಕೂಡ ನಿಮ್ಮ ನೋವು ಅವರಿಗೆ ಕೇವಲ ಗದ್ದಲದಂತೆ ಕೇಳಿಸುತ್ತದೆ ವಿನಃ ನಿಮ್ಮ ನಿಜವಾದ ನೋವು ಎನ್ನುವುದು ಅವರ ಅರಿವಿಗೆ ಬರುವುದಕ್ಕೆ ಅಸಾಧ್ಯ.
ನಿಮ್ಮ ಬದುಕನ್ನು ಬೇರೆಯವರ ಜೊತೆಗೆ ಹೋಲಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸೂರ್ಯ ಮತ್ತು ಚಂದ್ರ ಇಬ್ಬರಿಗೂ ಕೂಡ ಹೊಳೆಯುವಂತಹ ಶಕ್ತಿ ಇದೆ. ಆದರೆ ಅವರವರ ಸಮಯ ಬಂದಾಗ ಮಾತ್ರ ಅವರು ಹೊಳೆಯುತ್ತಾರೆ. ಹತ್ತಿರವಿದ್ದಾಗ ಕಣ್ಣೀರನ್ನು ಒರೆಸದೇ ಇರುವವರು ನಾವು ಸತ್ತ ಮೇಲೆ ನಮ್ಮ ಹೆಣದ ಮುಂದೆ ಕೂತು ಅತ್ತರೆ ಏನು ತಾನೇ ಪ್ರಯೋಜನ. ಬದುಕಿದ್ದಾಗ ಸಿಗದ ಪ್ರೀತಿ ಹೋದ ಮೇಲೆ ಎಷ್ಟೇ ಕಿರಿಚಿಕೊಂಡರೂ ಕೂಡ ಅದೆಲ್ಲ ಕೇವಲ ವ್ಯರ್ಥ ಪ್ರದರ್ಶನವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ದೊಡ್ಡ ಸಾಧನೆಗಳು ಒಂದೇ ದಿನದಲ್ಲಿ ಆಗುವುದಿಲ್ಲ. ನೀವು ಪ್ರತಿದಿನ ಇಡುವಂತಹ ಒಂದು ಸಣ್ಣ ಸಕಾರಾತ್ಮಕ ಹೆಜ್ಜೆ ನಿಮ್ಮನ್ನು ಅದ್ಭುತವಾಗಿರುವಂತಹ ಭವಿಷ್ಯವನ್ನು ಕೊಂಡೊಯ್ಯುವುದಕ್ಕೆ ಸಾಧ್ಯವಾದೀತು. ನಾವು ಇಷ್ಟಪಟ್ಟವರು ಸಿಗದೇ ಇರುವುದು ದೊಡ್ಡ ಸೋಲಲ್ಲ. ಆದರೆ ನಾವು ಇಷ್ಟಪಟ್ಟವರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಪ್ರೀತಿಯನ್ನು ಕಾಲ ಕಸದಂತೆ ಕಂಡು ದೂರ ಹೋದಾಗ ಆಗುವಂತಹ ನೋವು ಇದೆಯಲ್ಲ, ಅದು ಮನುಷ್ಯನನ್ನು ಮೌನಿಯನ್ನಾಗಿ ಮಾಡಿಬಿಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ವಿಧಿಯೇ ಅತ್ಯುತ್ತಮ ಮಿತ್ರ. ಒಬ್ಬ ಸುಂದರವಾಗಿರುವಂತಹ ವ್ಯಕ್ತಿ ಅಥವಾ ಶ್ರೀಮಂತ ವ್ಯಕ್ತಿಗಿಂತ ಒಬ್ಬ ವಿದ್ವಾಂಸನಿಗೆ ಹೆಚ್ಚು ಗೌರವ ಸಿಗುತ್ತದೆ. ಜ್ಞಾನವು ನಿಮ್ಮಿಂದ ಯಾರೂ ಕದಿಯಲು ಆಗದೇ ಇರುವಂತಹ ಏಕೈಕ ಆಸ್ತಿ ಮತ್ತು ಸಂಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿಯುವಂತಹ ಏಕೈಕ ಸಾಧನ. ಒಂಟಿತನ ನಿನ್ನ ದೌರ್ಬಲ್ಯ ಅಲ್ಲವೇ ಅಲ್ಲ, ಅದು ನಿನ್ನ ರೂಪಿಸಿಕೊಳ್ಳುವಂತಹ ಹಂತ. ಅಲ್ಲಿಯೇ ನಿನ್ನ ಶಕ್ತಿ ಏನು ಎನ್ನುವುದು ನಿನ್ನ ಗಮನಕ್ಕೆ ಬರುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಅತಿಯಾದ ನಿರೀಕ್ಷೆ ಯಾರೊಂದಿಗೂ ಕೂಡ ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅತಿಯಾಗಿರುವುದು ಯಾವುದರಲ್ಲಿ ಇರುತ್ತದೆಯೋ ಅದು ಅತಿಯಾದ ನೋವನ್ನು ನಮ್ಮ ಜೀವನದಲ್ಲಿ ಕೊಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸಿದ ಮೇಲೆ ಸೋಲಿಗೆ ಹೆದರಿ ಅದನ್ನು ಅರ್ಧಕ್ಕೆ ಬಿಡುವುದಕ್ಕೆ ಹೋಗಬೇಡಿ. ಯಾರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುತ್ತಾರೆಯೋ ಅವರು ಖಂಡಿತವಾಗಿಯೂ ಕೂಡ ಸಂತೋಷವಾಗಿ ಇರುತ್ತಾರೆ. ಭಯ ನಿಮ್ಮ ಹತ್ತಿರ ಬರುವ ಮೊದಲೇ ಅದನ್ನು ಎದುರಿಸುವಂತಹ, ಅದನ್ನು ಸರ್ವನಾಶ ಮಾಡುವಂತಹ ಶಕ್ತಿಯನ್ನು ನೀವು ಬೆಳೆಸಿಕೊಳ್ಳಲೇಬೇಕು. ನಮಗೆ ಸಂಬಂಧಗಳು ಬೇಕು, ಆದರೆ ಅವರಿಗೆ ನಮ್ಮಿಂದ ಆಗಬೇಕಾದಂತಹ ಕೆಲಸಗಳು ಬೇಕು. ಇಂದಿನ ಜಗತ್ತಿನಲ್ಲಿ ಭಾವನೆಗಳಿಗಿಂತ ಅವಶ್ಯಕತೆಗಳೇ ಹೆಚ್ಚು ಎನ್ನುವುದನ್ನು ಮರೆಯಲೇಬೇಡಿ. ಇಂದಿನ ಜಗತ್ತಿನಲ್ಲಿ ಮನುಷ್ಯನ ಗುಣಕ್ಕೆ ಬೆಲೆಯಿಲ್ಲ. ಅವನ ಜೇಬಿನಲ್ಲಿ ಇರುವಂತಹ ದುಡ್ಡಿಗೆ ಮಾತ್ರ ಬೆಲೆ. ದುಡ್ಡಿದ್ದರೆ ಮಾತ್ರ ನೂರಾರು ಜನ ನಮ್ಮವರು ಎಂದು ಬೆನ್ನಿಗೆ ನಿಲ್ಲುತ್ತಾರೆ. ಮನಸ್ಸು ಮತ್ತು ಕನ್ನಡಿ ಎರಡೂ ಒಂದೇ ರೀತಿಯಾಗಿ ಕಂಡರೂ ಕೂಡ ಅವು ಬೇರೆ ಬೇರೆ. ಇರುವವರಿಗೆ ಪ್ರೀತಿ ತೋರಿಸದೇ ಇರುವವರು ಹೋದ ಮೇಲೆ ಕಣ್ಣೀರು ಹಾಕಿದರೆ ಏನು ತಾನೇ ಪ್ರಯೋಜನವಾದೀತು ಹೇಳಿ. ದೇಹಕ್ಕಾದ ಗಾಯಕ್ಕೆ ಸಮಯ ಬಂದಾಗ ಸರಿಯಾದ ಔಷಧಿಯನ್ನು ನಾವು ನೀಡಲೇಬೇಕು. ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಕಾಯುತ್ತಿರುವುದಕ್ಕೆ ಹೋಗಬೇಡಿ. ಇವತ್ತಿನ ದಿನವನ್ನು ಶುಭ ದಿನವನ್ನಾಗಿ ಪರಿವರ್ತಿಸಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲೇ ಇದೆ ಎನ್ನುವುದನ್ನು ಮರೆಯಬೇಡಿ. ತಾಳ್ಮೆ ಎನ್ನುವುದು ಹೇಗಿರಬೇಕು ಅಂದರೆ, ಬೇರೆಯವರು ನಮ್ಮನ್ನು ಅವಮಾನ ಮಾಡಿ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪವನ್ನು ಪಡುವ ರೀತಿಯಲ್ಲಿ ಇರಬೇಕು. ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೆ ಇರೋರೇ ಬೇರೆ, ನಮಗೋಸ್ಕರ ಇರೋರೇ ಬೇರೆ. ಇದರಲ್ಲಿ ಎರಡು ಅರ್ಥ. ಮನುಷ್ಯ ಜೀವನದಲ್ಲಿ ತುಂಬ ಮುಖ್ಯವಾಗಿ ಇರುತ್ತಾನೆ. ಭ್ರಮೆಯಲ್ಲಿ ಬದುಕುವುದಕ್ಕೆ ಹೋಗಬೇಡಿ. ನಾನು ಬೇರೆಯವರ ಜೀವನದಲ್ಲಿ ವಿಶೇಷ ಎಂಬ ಭ್ರಮೆ ಬೇಡವೇ ಬೇಡ. ಏಕೆಂದರೆ ಇಂದಿನ ಕಾಲದಲ್ಲಿ ನಿಮ್ಮನ್ನು ಪಡೆದ ನಂತರವೂ ಕೂಡ ಜನರು ನಿಮಗಿಂತಲೂ ಕೂಡ ಉತ್ತಮ ವ್ಯಕ್ತಿಯನ್ನು ಹುಡುಕುತ್ತಲೇ ಇರುತ್ತಾರೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಬೇಡಿ. ನೆನಪಿರಲಿ, ಗಟ್ಟಿ ಆದರೇನೇ ದೇವರು ಭೇಟಿ ಆಗುವುದು. ಹೋರಾಟ ಬಿಟ್ಟರೆ ಗೆಲುವು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಸಹಾಯಕ್ಕೆ ಯಾರಾದರೂ ಬರುತ್ತಾರೆ ಎಂದು ಕೊಂಡು ಜೀವನವನ್ನು ಸಾಗಿಸುವುದಕ್ಕೆ ಹೋಗಬೇಡ. ನಿಮ್ಮ ಜೀವನಕ್ಕೆ ನೀವೇ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡ. ಜೀವನದ ಸತ್ಯ, ದೇಹ ಸುಂದರವಾಗಿ ಇದ್ದ ಮಾತ್ರಕ್ಕೆ ಬದುಕು ಸಹ ಸುಂದರವಾಗಿ ಇರುತ್ತದೆ ಅನ್ನುವುದು ಸುಳ್ಳು. ಕುರೂಪವಾಗಿ ಇದ್ದರೂ ಕೂಡ ಬದುಕನ್ನು ಸುಂದರವಾಗಿಸಿಕೊಂಡವರು ಬಹಳಷ್ಟು ಜನ ಬದುಕುತ್ತಿದ್ದಾರೆ. ನನಗೂ ನಗುವ ಆಸೆ, ಆದರೆ ನಮ್ಮ ಬದುಕಿನಲ್ಲಿ ಬರುವಂತಹ ಕೆಲವು ಘಟನೆಗಳು ನಮ್ಮನ್ನು ಎಂದಿಗೂ ಕೂಡ ನಗುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತೆ ಮಾಡಿಬಿಡುತ್ತದೆ. ನಂಬಿಕೆ ಎನ್ನುವುದು 3 ಅಕ್ಷರಗಳು ಮಾತ್ರ. ಸಣ್ಣ ಪದ, ಆದರೆ ಅದರ ಅರ್ಥ ಎನ್ನುವುದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ದೊಡ್ಡದ್ದು, ಹಾಗೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ನಂಬಿಕೆ ಎನ್ನುವುದು ಒಂದು ಇದ್ದರೆ. ನಮ್ಮವರು ಕೆಲವರ ತಿರಸ್ಕಾರಗಳು ನಮಗೆ ತಟ್ಟುವುದೇ ಇಲ್ಲ. ಏಕೆಂದರೆ ನಾನು ಅವರನ್ನು ನಮ್ಮವರು ಎಂಬ ಪಟ್ಟಿಯಿಂದ ಕೈ ಬಿಟ್ಟು ಬಹಳಷ್ಟು ದಿನಗಳು ಕಳೆದು ಹೋಗಿದೆ. ಬದುಕೆಂಬ ನಾಟಕದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಕೆಲವರನ್ನು ಬೇರೆ
ಅವರ ಜೀವನದಲ್ಲಿ ಅವಶ್ಯಕವಿಲ್ಲದ ಪಾತ್ರ ವಹಿಸಿ ತಪ್ಪಾದ ಪಾತ್ರಧಾರಿ ಆಗಿರುತ್ತೇವೆ. ಸಮಾಧಾನ ನಮ್ಮ ಜೀವನವೇ ಸಮಾಧಾನವೇ ಕಳೆದು ಹೋಗುವ ಮಟ್ಟಿಗೆ ಯಾರನ್ನೂ ಕೂಡ ಸಮಾಧಾನ ಮಾಡಲು ಪ್ರಯತ್ನವನ್ನು ಪಡುವುದಕ್ಕೆ ಹೋಗಬೇಡಿ. ದುಡ್ಡಲ್ಲೇ ಜನ ಅಳಿಯುವುದು, ಏಕೆಂದರೆ ದುಡ್ಡೇ ಜನಗಳನ್ನು ಅಳಿಸುವುದು. ದುಡ್ಡು ಇದ್ದರೆ ಎಲ್ಲರೂ ಕೂಡ ಇಲ್ಲಿ ಅರ್ಥವಾಗುತ್ತಾರೆ. ದುಡ್ಡು ಇಲ್ಲ ಎಂದರೆ ಯಾರೂ ಕೂಡ ಇಲ್ಲಿ ಅರ್ಥವಾಗುವುದಕ್ಕೆ ಸಾಧ್ಯವೇ ಇಲ್ಲ. ದುಡ್ಡಿಗೆ ಮಹತ್ವವನ್ನು ಕೊಡುವುದಕ್ಕೆ ಹೋಗಬೇಡಿ. ಒಳ್ಳೆಯ ಗುಣಕ್ಕೆ ಮಹತ್ವವನ್ನು ಕೊಡಿ. ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯ ಬದುಕನ್ನು ರೂಢಿಸಿಕೊಳ್ಳಿ ಎಂದು ಹೇಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಒಂದೇ ಒಂದು ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ, ನಾವು ಒಂದು ವಿಡಿಯೋ ಮಾಡುವುದಕ್ಕೆ ಸಾಕಷ್ಟು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಪಡುತ್ತೇವೆ. ಹಾಗಾಗಿ ನಿಮ್ಮಿಂದ ನಾವು ನಿರೀಕ್ಷೆ ಮಾಡುವುದು ಕೇವಲ ಒಂದೇ ಒಂದು ಲೈಕ್ ಹಾಗೂ ಈ ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ, ಸಿಗುತ್ತೇವೆ ನಾಳೆಯ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ ಶ್ರೀಕೃಷ್ಣ ಪರಮಾತ್ಮನ ಭಕ್ತಾದಿಗಳಿಗೆ.